ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದೀಶ್. ನಾನಿವತ್ತು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ತಂದೆಯಂತೆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು, ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು ನಿಟ್ಟಿನಲ್ಲಿ ವಿದೇಶದಿಂದ ಹುಟ್ಟೂರಿಗೆ ದರ್ಶನ್ ಪುಟ್ಟಣ್ಣಯ್ಯ ಬಂದರು. ಸದ್ಯ ಶಾಸಕರಾಗಿ 2 ವರ್ಷ ಪೂರೈಸ್ತಾ ಇದ್ದಾರೆ. ಆದರೆ ಕ್ಷೇತ್ರದ ಅಭಿವೃದ್ಧಿ ಆಗಿದೆಯಾ ಇಲ್ವಾ? ಜನರ ಕಷ್ಟಗಳಿಗೆ ಸ್ಪಂದಿಸ್ತಿದ್ದಾರಾ ಇಲ್ವಾ? ಇನ್ನೆಷ್ಟು ಅಭಿವೃದ್ಧಿ ಕಾರ್ಯಗಳು ಈ ಕ್ಷೇತ್ರದಲ್ಲಿ ಆಗಬೇಕು? ಇದೆಲ್ಲದರ ಬಗ್ಗೆ ಇಲ್ಲಿನ ಮತದಾರರ ಬಳಿಯಿಂದಲೇ ಒಂದಷ್ಟು ಅಭಿಪ್ರಾಯಗಳನ್ನು ಸಂಗ್ರಹಿಸಿಕೊಂಡು ಬರೋಣ ಬನ್ನಿ. ಸದ್ಯ ನಾನು ಧಾರ್ಮಿಕ ಕ್ಷೇತ್ರವಾದಂತಹ ಮೇಲುಕೋಟೆಯಲ್ಲಿದ್ದೇನೆ. ಇಲ್ಲೊಂದಷ್ಟು ಜನರಿದ್ದಾರೆ, ಮಾತನಾಡಿಸ್ತೀನಿ. ಕ್ಷೇತ್ರದ ಅಭಿವೃದ್ಧಿ ಹೇಗಾಗ್ತಾ ಇದೆ ಅಂತ. ಏನಿಲ್ಲ, ಏನು ಅಭಿವೃದ್ಧಿ ಅಂತ ಏನು ಕಾಣ್ತಾ ಇಲ್ಲ. ರಸ್ತೆ ನೋಡಿ ಭಾಳ ಇಕ್ಕಟ್ಟಾಗ್ಬಿಟ್ಟದೆ ಇಲ್ಲಿ ಓಡಾಡಲಿಕ್ಕೆ ಮಾಡಿದ್ದೀನಿ. ಆಮೇಲೆ ಬಸ್ ಸೌಕರ್ಯವೇ ಸರಿಯಾಗಿಲ್ಲ. ಮೊದಲ ಬಾರಿಗೆ ಶಾಸಕರಾಗಿದ್ದಾರೆ. ಕೆಲಸ ಕಾರ್ಯಗಳ ಬಗ್ಗೆ ಏನು ಅನ್ಸುತ್ತೆ? ಅವ್ರು ಮಾಡಬೇಕು ಅಂದರೆ ಅಲ್ಲಿ ಮೇಲ್ಗಡೆಯಿಂದ ಅವ್ರಿಗೂ ಇದಾಗಬೇಕಲ್ಲ ಪಾಪ. ಸುಮ್ಮನೆ ನಾವು ಹೇಳ್ಬಿಡೋದಲ್ಲ, ಪ್ರೋತ್ಸವಾಗಿ ಇದು ಮಾಡೋಕ್ಕಾಗಲ್ಲ. ಇಲ್ಲಿ ಮಾಡೋಕ್ಕೆ ಅವ್ರಿಗೆ ಇದು ಮಾಡಬೇಕಷ್ಟೇ. ಶಾಸಕರು ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತಾರೆ? ಅಭಿವೃದ್ಧಿ ಇಲ್ಲ ಶಾಸಕರದು. ಕಷ್ಟ ಅಂತಂದಾಗ ಶಾಸಕರು ಸ್ಪಂದಿಸ್ತಾರ? ಸಮಸ್ಯೆ ಕೇಳ್ತಾರೆ? ಕೇಳ್ತಾರೆ, 10ಕ್ಕೆ ಏನೇ ಒಂದು 2 ಕೊಡ್ಬೋದು ಅಷ್ಟೇ. ಸರ್, ಒಂದೇ ಮಾತಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಇಂದಿನ ಶಾಸಕರಿದ್ದಾಗ ಕೆಲವು ಮೇಲ್ಕೋಟೆ ಮುಖ್ಯ ರಸ್ತೆಗಳು ಮಾತ್ರ ಅಭಿವೃದ್ಧಿ ಆಯಿತು ಅಷ್ಟೇ. CS ಪುಟ್ಟರಾಜು ಅವರಿದ್ದಾಗ ಊರೊಳಗಡೆ ಎಲ್ಲ ರಸ್ತೆಗಳೆಲ್ಲ ಹಂಗೆ ಇದೆ, ಏನೂ ಕೆಲಸ ಅಷ್ಟಿಲ್ಲ. ಇವಾಗ ಈಗಿನ ಶಾಸಕರು ಮಾಡೋಣ ಅಂತ ಹೇಳಿದ್ರೆ ಸರ್ಕಾರದಲ್ಲೇ ದುಡ್ಡಿಲ್ಲ, ಅವ್ರು ಇಲ್ಲಿಂದ ಮಾಡ್ತಾರೆ. ಜನಸಾಮಾನ್ಯರು ನಾವು ಅರ್ಥ ಮಾಡ್ಕೋಬೇಕು. ಸರ್ಕಾರದಲ್ಲೇ ದುಡ್ಡಿಲ್ಲ ಅಂತ ಹೇಳಿದಾಗ ಅವ್ರ ಕೈಯಾರೆ ಕೊಟ್ಟು ಅವ್ರಿಗೆ ಮಾಡೋಕ್ಕಾಗುತ್ತದೇನೋ? ಆಗೋದಿಲ್ಲ. ಇವಾಗ ಫ್ರೀ ಗ್ಯಾರಂಟಿಗಳ ಬಗ್ಗೆ ಹೇಳಿದ್ರು, ಯಾರಿಗೂ ಗ್ಯಾರಂಟಿಗಳು ಬರ್ತಾ ಇಲ್ಲ, ಏನೂ ಇಲ್ಲ, ಬರೀ ಸುಳ್ಳು. ನಾವು ಅದು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು MLA ನೀಡ್ಕೊಳಕ್ಕಾಗುತ್ತೇನೋ? ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತಿದೆ. ಗ್ಯಾರಂಟಿ ಕುಂಠಿತ ಆಗ್ತಾ ಇದೆ. ಕೊಡ್ತೀವಿ ಸರ್, 10ಕ್ಕೆ 5 ಕೊಡ್ತೀವಿ ನಾವು. ಖಂಡಿತ ಮಾಡ್ತಾ ಇದ್ದಾರೆ ಸರ್. ಸರ್ಕಾರದ ಮಟ್ಟದಲ್ಲಿ ಮಾಡ್ತಿಲ್ಲ ಅಂದ್ರೂ ಅಮೇರಿಕಾ ಫಂಡ್ ತಂದು ಗ್ರಾಮ ಪಂಚಾಯತಿಗೆ ಒಂದು ಸ್ಕೂಲ್ ಒಂದು ಕಟ್ಟಿಸ್ತಾ ಇದ್ದಾರೆ. ಯಾವುದೇ ಹಿಂದೆ ಇದ್ದ ಶಾಸಕರು ಥರ ಅವ್ರ ಸ್ವಂತಕ್ಕೋಸ್ಕರ ಕಾಲೇಜು, ಬಿಲ್ಡಿಂಗು, ಕಾಂಪ್ಲೆಕ್ಸು ಇದೆಲ್ಲ ಸ್ವಂತ ದುಡ್ಡಲ್ಲಿ ಸ್ಕೂಲು, ಕಾಲೇಜ್ ಕಟ್ಸೋಕ್ಕೆ ಹೋರಾಡ್ತಾ ಇದ್ದಾರೆ. ಖಂಡಿತ ಮಾಡ್ತಾರೆ. ಇನ್ನೂ ಹೆಚ್ಚು ಎಲ್ಲ ಪ್ರತಿ ಗ್ರಾಮ ಪಂಚಾಯತಿಲೂ ಒಂದೊಂದು ಗೌರ್ಮೆಂಟ್ ಶಾಲೆ ಉದ್ಧಾರ ಮಾಡಬೇಕು ಅಂತ ಮಾಡ್ತಾರೆ. ಖಂಡಿತ ಮಾಡ್ತಾರೆ. ಜನರ ಕಷ್ಟ ಅಂದಾಗ ಸ್ಪಂದಿಸ್ತಾರ ಶಾಸಕರು? ಖಂಡಿತ ಹೇಳ್ತಾರ ಸಮಸ್ಯೆ? ಖಂಡಿತ ಸ್ಪಂದಿಸ್ತಾರೆ. ಅದರಲ್ಲಿ 2 ಮಾತಿಲ್ಲ. ನೋಡಿ, ನೀವು 224 ಜನ ಶಾಸಕರು ಇರ್ಬೋದು, ಯಾರ ಮನೆ ಮುಂದೆ ಅಷ್ಟೊಂದು ಜನ ಇರಲ್ಲ. ಇವ್ರ ಮನೆ ಮುಂದೆ ಹೋಗಿ ಬೆಳಿಗ್ಗೆ 6 ಗಂಟೆಗೆ ಹೋಗಿ ನಿಂತ್ಕೊಂಡ್ರೆ ಅವರು ದಿನಚರಿ ಯಾವ ಕೆಲಸಕ್ಕೆ ಹೋಯ್ತಾರೋ ಆ ಕೆಲಸಕ್ಕೆ ಹೋಗೋ ತನಕನೂ ಜನ ಇರ್ತಾರೆ. ಅಲ್ಲಿಗೆ ಜನ ಚೆನ್ನಾಗಿ ಇವ್ರು ಸ್ಪಂದಿಸ್ತಾವ್ರೆ ಅಂತ ಅರ್ಥ. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಕಾರ್ಯವೈಖರಿಗೆ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀವಿ? ನಾವು 10ಕ್ಕೆ 10 ಕೊಡ್ತೀವಿ ಸರ್. ಮೇಲುಕೋಟೆ ಹೋಬಳಿಯ ಗೌರಿಕಟ್ಟೆ ಸರ್ಕಲ್ ಬಳಿ ನಾನಿದ್ದೇನೆ. ಇಲ್ಲೊಂದಷ್ಟು ಜನರಿದ್ದಾರೆ, ಮಾತನಾಡಿಸ್ತೀನಿ. ಸರ್, ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದೆಯಾ? ಕೆಲಸಗಳು ವಸಿ ಆಯ್ತಲ್ಲ ಬಿಡಿ ಸರ್, ಏನು ವಸಿ ಆಯ್ತಲ್ಲ ಇಲ್ಲಿ. ಅಯ್ಯೋ, ಅವ್ರು ಕೇಳಿ ರಾಜಕಾರಣಿಗಳು ಕೇಳಬೇಕು, ನಮ್ಗೆ ಕೇಳಿದ್ರೆ ಏನು ಪ್ರಯೋಜನ? ನೀವು ರಾಜಕಾರಣಿಗಳು ಕೇಳಬೇಕು. ಮಾಡ್ತಾ ಇದ್ದಾರಾ ಅಂತ? ಅಯ್ಯೋ, ಇಲ್ಲಿ ಏನು ನಡೀತಲ್ಲ ಅಂತೇವು, ಇಲ್ಲಿ ಏನು ನಡೀತಲೇ ಇಲ್ಲ. ದರ್ಶನ್ ಪುಟ್ಟಣ್ಣಯ್ಯವರು ಎಲ್ಲ ಒಂದೇ ಪಕ್ಷದಲ್ಲಿರೋದ್ರಿಂದ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯ ಮಾಡಬೇಕು. ಎಲ್ಲ ಜನರಿಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸಬೇಕು. ಸರಿಯಾಗಿ ಎಲ್ಲ ಸಾರ್ವಜನಿಕರನ್ನ ಕಷ್ಟ ಸುಖಗಳ ಅಹವಾಲುಗಳನ್ನ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿಕೊಡ್ಬೇಕು, ಅವ್ರಿಗೆ ಸ್ಪಂದಿಸಬೇಕು ಅಂತ ನಾನು ಕೇಳ್ಕೊತೀನಿ. ದರ್ಶನ್ ಪುಟ್ಟಣ್ಣಯ್ಯ ಅವ್ರಿಗೆ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಅವ್ರಿಗೆ ಈಗ ನನ್ನ ಪ್ರಕಾರ ಒಂದು 7 ಮಾರ್ಕ್ಸ್ ಕೊಡ್ಬೋದು. ಸದ್ಯ ನಾನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಒಳಲು ಗ್ರಾಮದಲ್ಲಿದ್ದೇನೆ. ಇಲ್ಲೊಂದಷ್ಟು ಮಂದಿ ಇದ್ದಾರೆ. ನೇರವಾಗಿ ದರ್ಶನ್ ಪುಟ್ಟಣ್ಣಯ್ಯರವರ ಕಾರ್ಯವೈಖರಿ ಬಗ್ಗೆ ಕೇಳೋಣ, ಜನರು ಏನು ಹೇಳ್ತಾರೆ ಅಂತ. ದರ್ಶನ್ ಪುಟ್ಟಣ್ಣಯ್ಯವರು ತುಂಬ ಒಳ್ಳೆ ಮನುಷ್ಯರು. ಬಟ್ ಅವ್ರಿಗೆ ಇದು MLA ಆಗಿ ಫಸ್ಟ್ ಟೈಮ್ ಆದ್ರಿಂದ ಅವ್ರಿಗೆ ಅಧಿಕಾರದ ಸ್ವಲ್ಪ ಅನುಭವ ಕಮ್ಮಿ ಇದೆ. ಬಟ್ ಇಲ್ಲಿ ಯಾವ ಅಭಿವೃದ್ಧಿನೂ ಆಗ್ತಾಯಿಲ್ಲ, ಏನೂ ಇಲ್ಲ. ಅವರು ಬಂದು ಗೆದ್ದವರೇ ಒಳ್ಳೆ ಮನುಷ್ಯರು. ಕೊರತೆಯಿಂದ ಅಭಿವೃದ್ಧಿ ಆಗ್ತಾ ಇದೆ, ಅವ್ರಿಗೆ ಅನುಭವ ಕೊರತೆ ಇದೆ. ಕಾಂಗ್ರೆಸ್ ಬೆಂಬಲ ಕೊಟ್ಟಿದೆಯಲ್ಲ ಅಂತ ದರ್ಶನ್ ಕೊಟ್ಟಿರ್ಬೋದು. ಆದರೆ ಇವರು ಒಳಗೆ ನುಗ್ಗಿ ಅಲ್ಲಿ ಎಂತೆಂಥ ಹುಲಿಗಳವ್ರೆ, ಇವ್ರು ಹೋದಟ್ಟು ಇವ್ರು ಕೊಟ್ಟ ಇವ್ರು ಮೊದಲೇ ಸ್ಮೂತು ಮನ್ಸ. ಇವ್ರಿಗೆ ನಾನು ಹೇಳಿದ್ನಲ್ಲ, ಪುಟ್ಟಣ್ಣನವರು ಒಳಗೆ ನುಗ್ತಿದ್ರು, ಮಾತಾಡ್ತಿದ್ರು, ಅವ್ರು ಮಾತುಗಾರರು ಕೊಟ್ಬಿಡ್ತಿದ್ರು. ಇವರು ಸಾರಿಗೆ ಒಂದು ಸ್ವಲ್ಪ ಮಾತಾಡೋದು ಕಮ್ಮಿ, ಅನುಭವ ಕೊರತೆ ಇದೆ. ಅಧಿಕಾರಿಗೂ ವಾರ್ನಿಂಗ್ ಮಾಡಬೇಕು. ಇವರು ಪಾಪ ಅಧಿಕಾರಿಗಳ ಬಗ್ಗೆ ಹೊಡೋಯ್ತಾರೆ. ಯಾವ್ದಾದ್ರು ಮಾತಾಡಬೇಕಾದ್ರೆ ಏನಾದ್ರು ಮಾಡ್ಬೇಕಾದ್ರೆ ಒಳ್ಳೆ ಮನಸ್ಸರು ಇಲ್ಲ ಅಂತಲ್ಲ, ಕೆಲಸ ಆಗ್ತದೆ. ಕಾಂಗ್ರೆಸ್ನವರೇ ಬೆಂಬಲ ಕೊಟ್ಟವ್ರೆ, ಇವರು ಅವ್ರಿಗೆ ಬೆಂಬಲ ಕೊಟ್ಟರೆ ಬೆಂಬಲ ಅಂತ ಕೊಡ್ತೀನಿ ಅಂತ ಹೇಳ್ತಾವ್ರೆ. ಅವನಿಗೆ ಒಬ್ಬ ಅಂತ ಏನೂ ಸ್ಪಂದಿಸ್ತಾ ಇಲ್ಲ. ಅವ್ರನ್ನ ಪಾಪ ಒಂದು ಕೈ ಚಪ್ಪಾಳೆ ಬಡಿ ಕಾಯ್ತಾ ಇಲ್ಲ. ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳೆಲ್ಲೂ ನಡೀತಾ ಇಲ್ಲ ನಾವು ಕಂಡಂಗೆ. ದರ್ಶನ್ ಪುಟ್ಟಣ್ಣಯ್ಯ ಅವರು ಶಾಸಕರಾಗವ್ರೆ,
ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರಾ? ರೋಡು ಮೋರಿ ಇವೆಲ್ಲ ಆಗ್ತಾ ಇದೆಯಾ? ಮಳೆ ಹೋದ್ರೆ ನಿಂತ್ಕತ್ತದಲ್ಲ ಹಂಗೆ ನಿಂತಿರ್ತದೆ. ದುದ್ದ ಹೋಬಳಿಯ ಮಲ್ಲನಾಯಕನಕಟ್ಟೆ ಗ್ರಾಮದಲ್ಲಿದ್ದೇನೆ. ಇಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣ ಕೆಲಸ ಮಾಡಿದ್ದಾರೆ ಇಲ್ವಾ ಅಂತ ಕೇಳೋಣ. ಸರ್, ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳಾಗ್ತಾ ಇದೆಯಾ? ಸರ್, ಒಂದೊಂದು ಆಯ್ತವೆ, ಒಂದೊಂದು ಆಗಲ್ಲ. ಈ ರೋಡು ಮೇಯ್ನ್ ರೋಡು ಚರಂಡಿಗಳು, ಊರೊಳಗೆ ನೀರು ಮಳೆ ಹೋದ್ರೆ ಅದೆಲ್ಲ ಹೋಗ್ಬೇಕು. ಮತ್ತು ರೋಡು ಈ ಮೇಲ್ಕೋಟೆ ರೋಡು ದುದ್ದಿಂದ ಮಂಡ್ಯದವರೆಗೂ ಜನ ಹೋಗೋಕ್ಕಾಗೋದಿಲ್ಲ. ಎಲ್ಲ ಗುಂಡಿ ಎಲ್ಲ ಬಿದ್ದು ಎಲ್ಲ ಈ ಮಳೆ ಹೋದ್ರೆ ಆ ಮಳೆ ನೀರೊಳಗೆ ಏನಾರ ಗುಂಡಿ ಗೊತ್ತಾಗದಂತೆ ಜನಗಳು ಬಿದ್ದರೆ ಎಲ್ಲ ಬುಂಡೆ ತಲೆ ಎಲ್ಲ ಹೊರಗೆ ಸಾಯ್ತಾರೆ. ಪ್ರತಿ ಒಂದು ಸಾರಿ ವೈರ್ ಮುಡಿ ನಡೆಯುವಾಗ ಈ ರೋಡು ಪ್ಯಾಚಾರ ಹಾಕ್ತಿದ್ರು. ಈ ರೋಡ ಇವಾಗ ಈಗ ಒಂದು ವಾರದಲ್ಲಿ ಬುದ್ಧಿ ಪೂಜೆ ಮಾಡುವಾಗವ್ರೆ. ದುದ್ದ ಹೋಬಳಿಯ ವಿಸಿ ಫಾರಂ ಗೇಟ್ ಬಳಿ ಇದ್ದೇನೆ. ಸರ್ಕಾರದಲ್ಲಿ ಏನೈತೆ? ಏನೂ ಇಲ್ಲ. ಅವ್ರು ಏನು ಮಾಡ್ತಾರೆ? ಅಭಿವೃದ್ಧಿ ಕೆಲಸಗಳು ಏನೂ ಆಗ್ತಾಯಿಲ್ಲ. ಶೂನ್ಯ, 100ಕ್ಕೆ ಶೂನ್ಯ. ದುದ್ದ ಹೋಬಳಿಯ ಶಿವಳ್ಳಿ ಗ್ರಾಮದಲ್ಲಿದ್ದೇನೆ. ಒಂದಷ್ಟು ಜನ ಇಲ್ಲಿ ಕುಳಿತಿದ್ದಾರೆ, ನೇರವಾಗಿ ಮಾತಾಡ್ತೀನಿ. ಸರ್, ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ? ಖಂಡಿತ ಆಗ್ತಾ ಇದೆ. ಈ ರೋಡೇ ಉದಾಹರಣೆಗೆ ಡೈಲಿ ಇಲ್ಲ ಅಂದರೆ 2, 3 ಜನ 4 ಜನ ಬಿದ್ದೇ ಬೀಳ್ತಾರೆ. ಇಷ್ಟುದ್ದ ಗುಂಡಿಗಳಿದೆ ರೋಡಲ್ಲಿ. ಏನು ಅಭಿವೃದ್ಧಿನೂ ಆಗ್ತಾ ಇಲ್ಲ. ಭಾಗ್ಯಗಳು ಬಿಟ್ಟಿ ಭಾಗ್ಯಗಳು ಕೊಟ್ಟು ಸರ್ಕಾರ ದಿವಾಳಿ ಆಗೋಗಿದೆ. ಏನೂ ಮಾಡಿಲ್ಲ, ಯಾವ ಅಭಿವೃದ್ಧಿನೂ ಮಾಡಿಲ್ಲ, ಏನೂ ಮಾಡಿಲ್ಲ, ರೋಡೂ ಮಾಡಿಲ್ಲ, ಏನೂ ಮಾಡಿಲ್ಲ, ಏನೂ ಕೆಲಸ ಆಗಿಲ್ಲ. ಅನುದಾನನೂ ಏನೂ ಬರ್ತಾ ಇಲ್ಲ. ಶಾಸಕರು ಬರ್ತಾರಾ? ಯಾರೂ ಇಲ್ಲ. ಇವಾಗ ಆಗ್ತದೆ. ನಮ್ಮ ಏನೋ ದರ್ಶನ್ ಪುಟ್ಟಣ್ಣಯ್ಯರು ಬಂದವ್ರೆ, ಅವರು ಮುಂದೆ ಇವು ರೋಡ್ ಆಗಿರಲಿಲ್ಲ. ಆಲೆ 2 ವರ್ಷದಿಂದ ಆಗಿರಲಿಲ್ಲ. ಇವಾಗ 2 ವರ್ಷದಿಂದ ಬಂದಮೇಲೆ ನಮ್ಮ ರೋಡ್ಗೆ ಇವಾಗ ಒಂದು 4-5 ದಿವಸದಿಂದ ಚಾಲನೆ ಕೊಟ್ಟವ್ರೆ. 10 ಇಲ್ಲ ಅಂತಂದ್ರೆ ನಾವು ಒಂದು 9 ಕೊಡ್ತೀವಿ. ಯಾವ ಅಭಿವೃದ್ಧಿನೂ ಇಲ್ಲ, ಏನೂ ಇಲ್ಲ. ನೋಡಿ ಸರ್, ರಸ್ತೆ ನೀವೇ ಮಂಡ್ಯದಿಂದ ಮೇಲ್ಕೋಟೆ ರಸ್ತೆ ನೋಡ್ಕೊಳ್ಳಿ ನೀವೇ, ಏನು ಅಭಿವೃದ್ಧಿ ಆಗಿದೆ ಸರ್? ಎಷ್ಟೋ ಜನ ಸ್ವತಃ ಬಿದ್ದು, ಯಾವ ಅಭಿವೃದ್ಧಿನೂ ಇಲ್ಲ ಸರ್. ಶೂನ್ಯ. ಹೆಂಗಸ್ರಿಗೆ ಭಾಗ್ಯ ಕೊಟ್ಬಿಟ್ಟು ಇಲ್ಲಿ ರಸ್ತೆ ಗುಂಡಿ ಭಾಗ್ಯ ಕೊಟ್ಟವ್ರೆ. ಕೆಲಸ ಮಾಡ್ತಿದ್ದಾರೆ ಕ್ಷೇತ್ರದಲ್ಲಿ. ಏನ್ರಿ ಯಾ ಶಾಸಕರು ಮಾಡ್ಯಾರ್ರಿ? ಎಲ್ಲ ಗೋರ್ ಗುಡ್ಡಿ ಹಾಕೋದು, ಅವ್ರ ಜೀವನ ನೋಡ್ತಾವ ಅಷ್ಟೇ. ಈ ಶಾಸಕರುಗಳು ಇರುತ್ತಾವ ದುಡ್ಡ ತಿತ್ಕಂದ್ರೆ ಗೌರ್ಮೆಂಟು, ಅದ್ರೊಂದು ಇನ್ನೊಂದಿಲ್ಲ. ಏನು ಮಾಡ್ಬಿಟ್ರು? ಏನು ಮಾಡಿದಾರೋ? ಗ್ಯಾರಂಟಿಯಿಂದನೇ ಅಭಿವೃದ್ಧಿ ಕುಂಠಿತ ಆಗ್ತದೆ. ಕುಂಠಿತ ಏನು? ಗ್ಯಾರಂಟಿಯೇ ಈ ಸರ್ಕಾರ ಹಾಳು ಮಾಡಿರುವುದು. ಗ್ಯಾರಂಟಿ ಏನು ಗ್ಯಾರಂಟಿ? ಅದು ಏನು ಕೊಡ್ತಾ ಇದ್ದಾರೆ? ಯಾವ 4 ಜನ ಕೊಡ್ತೇವೆ, ಬಂದವು ಖುಷಿ ಪಡ್ತೇವೆ, ಕೊಡದೇ ಇರೋರ್ಗೆ ಏನೂ ಇಲ್ಲ. ದರ್ಶನ್ ಪುಟ್ಟಣ್ಣ ಅವರಿಗೆ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಏನ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 1 ಕೊಡಲ್ಲ. ಶಾಸಕರ ಬಗ್ಗೆ ಮಾತಾಡೋ ಇದು ರೈಟ್ಸ್ ಇಲ್ಲ. ಸ್ವಲ್ಪ ಕುಂಠಿತ ಆಗಿರ್ಬೋದು, ಅದು ಬಿಟ್ಟು ಕೆಲಸ ನಡೀತಾವೆ. ಮೇಲ್ಕೋಟೆ ಕ್ಷೇತ್ರದಲ್ಲಿ ನೋಡಿ ಎಲ್ಲಿ ವರ್ಕ್ ನಡೀತಾವೆ, ಎಲ್ಲ ಕಡೆ ನಡೀತಾವೆ. ಅದು ಬಿಟ್ಟು ಇಲ್ಲದ ಸಲ್ಲದ ಶಾಸಕರ ಮೇಲೆ ಆರೋಪ ಮಾಡೋದು ಸರಿಯಲ್ಲ. ನಮ್ಮ ಶಾಸಕರಲ್ಲಿ 224 ಜನ ಶಾಸಕರಲ್ಲಿ ವಿದ್ಯಾವಂತರು ದೇಶ ಸುತ್ತವ್ರೆ, ಕೋಸನು ಓದವ್ರೆ. ಅದು ಬಿಟ್ಟು ಈಗ ಆಗದೋತಾರೆ ಹೇಳ್ತಾರೆ 10 ಕತ್ತುವೆ ಸರ್. ಇಂಥ ಶಾಸಕರು ಪಡೆದಿರುವ ಮೇಲ್ಕೋಟೆ ಕ್ಷೇತ್ರ ನಮ್ಮಂಥ ಪುಣ್ಯವಂತರು ಇನ್ನೊಬ್ರು ಇಲ್ಲ ಸರ್. ಅಭಿವೃದ್ಧಿ ಮಾಡ್ಕೊಡಿ. ನಮಗೆ ಅಭಿವೃದ್ಧಿನೇ ಇಲ್ಲ ಅಲ್ಲಿ. ಯಾವ ಬಗ್ಗೆ ಅವರಿಂದ ಏನಿಲ್ಲ, ಅಭಿವೃದ್ಧಿನೇ ಇಲ್ಲ ಅವರಿಂದ. ನಮ್ಗೆ ಏನು ಅಭಿವೃದ್ಧಿ ಇಲ್ಲ. ಓಡ್ತಕತ್ತಾರೆ, ಗೆಲ್ತಾರೆ, ಅಷ್ಟು ಬಿಟ್ರೆ ಇನ್ನೇನು ಅಭಿವೃದ್ಧಿ ಮಾಡ್ಕೊಟ್ಟಿಲ್ಲ ನಮ್ಗೆ. ಒಂದು ಕಡೆ ಕೊಡ್ತಾರೆ, ಒಂದು ಕಡೆ ತಿತ್ಕೋತಾರೆ. ಬಡವ್ರ ತಲೆ ಮ್ಯಾಗ ಏನು ಅವ್ರು ಅದೇ ಮಾಡ್ತಾ ಇರೋದು. ಅವರು ಇವಾಗ ಫ್ರೀ ಬಸ್ ಅಂತಾರೆ, ಗಂಡಸ್ರಿಗೆ ಹಾಕಿರ್ಲು ಅವ್ರು ಓಟ ಅವ್ರಿಗೂ ಹಾಕೋರು ಫ್ರೀಯಾಗಿ. ಅಯ್ಯೋ, ಅವರು ಹಂಗಿದ್ರು ಕುಡಿತಾರೆ, ಹಂಗಿದ್ರು ತಿಂತಾರೆ. ಕಷ್ಟ ಅಂತಂದ್ರೆ ಸಿಗ್ತಾರೆ ಜನಗಳ ಕೈಗೆ. ಏನು ಸ್ಪಂದಿ ಕೇಳ್ತಾರ ಸಮಸ್ಯೆಗಳು? ಸರ್, ನಾವು ಇಷ್ಟು ನೋಡಿದ್ದು ಅವ್ರಿಗೆ ಒಂದು ಬೇಕಾದರು ತಕ್ಕ ಹೋಗಿ ಮಾತಾಡ್ತಾರೆ. ಹಿಂಗೆ ಬಡವ್ರು ಬಗ್ರು ತಕ್ಕ ಯಾರು ಬರಲ್ಲ. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ದುದ್ದ ಹೋಬಳಿ ಕೇಂದ್ರದಲ್ಲಿದ್ದೇನೆ. ಸರ್, ಅಭಿವೃದ್ಧಿ ಏನಿಲ್ಲ ಸರ್, ಅಭಿವೃದ್ಧಿ ಏನಿಲ್ಲ. ಎಲ್ಲ ಗ್ಯಾರಂಟಿ ಯೋಜನೆಗಳೇ ಬಳಸ್ಕೊಂಡ್ರೆ ಅಭಿವೃದ್ಧಿ ಹೆಂಗಾಗ್ತದೆ? ಈಗ ನಮ್ಮ ಜಾಬಲ್ಲಿ 10 ರೂಪಾಯಿ ಇದ್ದರೆ 10 ರೂಪಾಯಿನ ಗ್ಯಾರಂಟಿ ಯೋಜನೆಗಳು ಬಳಸ್ಕೊಂಡ್ರೆ ಅಭಿವೃದ್ಧಿ ಹೆಂಗಾಗ್ತದೆ? ಗ್ಯಾರಂಟಿಗಳು ಯೋಜನೆ ಒಂದು ಸ್ವಲ್ಪ ಅದನ್ನು ಬ್ರೇಕ್ ಮಾಡಿದ್ರೆ ಅಭಿವೃದ್ಧಿಗಳು ಆಗ್ತದೆ. ಯಾವ ಏನು ಮಾಡ್ತಾ ಇಲ್ಲ ಕಣ್ಣು ಹೋಗಿ ಎಲ್ಲ ಕುಲ್ಗೆಟ್ಟು ಇದ್ಕನ. ಸಿದ್ದರಾಮಯ್ಯ 2,000 ಮಾಡ್ಲಾಗೆ ಬಸ್ ಚಾರ್ಜ್ ಫ್ರೀ. ಏನು ಓಲಾ ನನ್ನ ಮಗನಿಂದ ನಿನ್ ಕಟ್ಕೊಂಡು ನನಗೇಂತ ಓಲಾ ಅಂತಂದ್ಬಿಟ್ಟೆ. ಧರ್ಮಸ್ಥಳಕ್ಕೆ ಫ್ರೀ ಬಸ್ಸು. ಗಣಸರೇನು ಓಟಿ ಹಾಕಿಲ್ವಾ? ಏನು ಮಾಡಿದಾನೋ ರೈತರಿಗೆ ಸಿದ್ದರಾಮಯ್ಯ? ಅಭಿವೃದ್ಧಿ ಕೆಲಸ ಏನಂದ್ರೆ ಏನೂ ಆಗಿಲ್ಲ. ಒಟ್ಟಲ್ಲಿ ವೈಯಕ್ತಿಕವಾಗಿ ಕಷ್ಟ ಅಂದರೆ ದರ್ಶನ್ ಪುಟ್ಟಣ್ಣ ಸ್ಪಂದಿಸ್ತಾವ್ರೆ. 10 ಮಾರ್ಕ್ಸ್ಗೆ 8 ಮಾರ್ಕ್ಸ್ ಕೊಡ್ತಾರೆ. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಜಕ್ಕನಹಳ್ಳಿ ಗ್ರಾಮದಲ್ಲಿದ್ದೇನೆ. ಶಾಸಕರಿಗೆ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಒಂದು 8 ಕೊಡ್ತೀನಿ.
ಒಂದು 7 ಕೊಡ್ಬೋದು ಸರ್. ಶಾಸಕರಿಗೆ 10 ಕೊಡ್ಬೋದು, ಆದರೆ ಕೆಲಸದ ಬಗ್ಗೆ ಕೊಡೋಕ್ಕಾಗಲ್ಲ. ಕೆಲಸದ ಬಗ್ಗೆ 0 ಟೋಟಲಿ 0. 10ಕ್ಕೆ ಕೊಡೋದು ಕಷ್ಟವೇ. 10ಕ್ಕೆ 0 ಜೀರೋನೇ. ಗ್ಯಾರಂಟಿ ಯೋಜನೆಗಳಲ್ಲಿ ಭಾಳ ಅನುಕೂಲ ಬಡವ್ರಿಗೆ. ಒಬ್ಬ ಅಪರಾಧಿ ತಪ್ಪಿಸ್ಕೊಂಡ್ರು ನಿರಪರಾಧಿಗಳಿಗೆ ಶಿಕ್ಷೆ ಹಾಕ್ಬಾರ್ದು ಅಂದ್ಬಿಟ್ಟು ಒಬ್ಬ ಶ್ರೀಮಂತ ಇದ್ರೂ ಸಹ 10 ಜನಕ್ಕೆ ಅನ್ನ ಸಿಗ್ತಾ ಇದೆ. ಕೂಲಂಕುಷವಾಗಿ ವಿಚಾರಿಸ್ತಾರೆ. 224 ಕ್ಷೇತ್ರಗಳ MLA ಗಿಂತುವೆ ನಮಗೆ ಕೈಗೆ ಸಿಗುವಂತಹ ಕರದೇಟಿಗೆ ಬರುವಂತಹ ಶಾಸಕರಂದ್ರೆ ದರ್ಶನ್ ಪುಟ್ಟಣ್ಣವ್ರು ಕೆಲಸ ಮಾಡಿಲ್ಲ ಅಂತ ಖಂಡಿತ ಇಲ್ಲ ಸರ್. ಡೋಂಟ್ ವೆರಿ ಎನಿ ಮೋರ್ ಕ್ವಶನ್ ರೈಸ್ ಸರ್. 0 ಸರ್, 0. ಇಫ್ ಇಟ್ ಡೋಂಟ್ ಯುವರ್ ಕ್ವಶನ್ ಸರ್, 0. ಪುಟ್ಟಣ್ಣ ಸೂಪರ್. ಸರ್, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ ಸರ್? ಅಭಿವೃದ್ಧಿ ಕೆಲಸ ಅಂತಂದರೆ ಹಿಂದೆ ರೋಡ್ ಕಿತ್ತೋಗಿರವ, ಹಿಂದೆ 10 ವರ್ಷದ ಹಿಂದೆ ಕಿತ್ತೋಗವ್ರೆ ರೋಡು. ಈಗ ಯಾರೋ ದರ್ಶನ್ ಪುಟ್ಟಣ್ಣಯ್ಯ ಬಂದಮೇಲೆ ರೋಡ್ ಕಿತ್ತೋಗೋದೆ ಅಂತ ಪ್ರಶ್ನೆ ಅಲ್ಲ. ಹಿಂದೆ 10 ವರ್ಷದ ಹಿಂದೆ ಕಿತ್ತೋಗಿರೋ ರೋಡ ಅಂತ್ಯವನ್ನ ಪೂಜೆ ಮಾಡ್ತಾ ಇದ್ದಾರೆ. ಅದು ದರ್ಶನ್ ಪುಟ್ಟಣ್ಣ ಕೆಲಸ ನಡೀತಾ ಇತ್ತು. ಕೆಲಸ ಇವತ್ತು ಬೇಬಿ ಚಂದ್ರ ನಡೀತದೆ ಅಂದರೆ ಜೀವನದಲ್ಲಿ ಇದುವರೆಗೆ ಯಾರೂ ಮಾಡೋಕ್ಕಾಗಿಲ್ಲ. ಆ ಥರ ಬೇಬಿ ಚಂದ್ರ ಮಾಡವ್ರೆ. ಮತ್ತು ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಈ ಗ್ಯಾರಂಟಿ ಇದರಿಂದ ಸ್ವಲ್ಪ ಹಣ ಕಡಿಮೆ ಇದರಿಂದ ಎಷ್ಟು ಕೆಲಸ ಆಗುತ್ತೆ ಪಾಪ ಅಷ್ಟು ಕೆಲಸ ದರ್ಶನ್ ಪುಟ್ಟಣ್ಣ ಮಾಡ್ತಾರೆ. 10ಕ್ಕೆ 9 ಕೊಡ್ತೀನಿ ನಾನು. ಚಿನಕರಳ್ಳಿ ಹೋಬಳಿ ಕೇಂದ್ರದಲ್ಲಿದ್ದೇನೆ. ಒಂದಷ್ಟು ಜನರಿದ್ರೆ ಮಾತಾಡಿಸ್ತೀನಿ. ಸರ್, ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದೆಯಾ? ದರ್ಶನ್ ಪುಟ್ಟಣ್ಣವ್ರು ಶಾಸಕರಾಗಿದ್ದಾರೆ, 2 ವರ್ಷ ಕಳೀತಾ ಇದೆ. ಟೋಟಲಾಗಿ ಯಾವುದು ಆ ಥರದ್ದು ಯಾವುದು ಕೆಲಸಗಳು ನಡೀತಾ ಇಲ್ಲ ಸರ್. ಎಲ್ಲೂ ಯಾವುದು ಆ ಥರ ಈಗ ನೀವೇ ನೋಡಿದ್ರೆ ಎಲ್ಲೂ ಇಲ್ಲಿ ಯಾವುದು ಆ ಥರ ಕೆಲಸಗಳು ನಡೀತಾ ಇಲ್ಲ ಸರ್. ಟೋಟಲಿ ಸರ್ಕಾರದಲ್ಲೇ ನಡೀತಾ ಇಲ್ವಲ್ಲ ಸರ್? ಈಗ ಟೋಟಲಿ ಸರ್ಕಾರಲ್ಲೇ ಎಲ್ಲ ಗ್ಯಾರಂಟಿ ಅನ್ಕೊಂಡು ಈಗ ಎಲೆಕ್ಷನ್ ಟೈಮಲ್ಲಿ ಹಾಕಿದ್ರು. ಈಗ ಅದರಿಂದ ಅದು ಗೊತ್ತಲ್ಲ, ಇವು ಯಾವ ಗ್ಯಾರಂಟಿ ಅನ್ಕೊಂಡು ಅಭಿವೃದ್ಧಿ ಕೆಲಸಗಳೇನಂತ ನಡೀತಾ ಇಲ್ಲ ಸರ್. ಅಭಿವೃದ್ಧಿ ಏನೂ ಆಗ್ತಾಯಿಲ್ಲ ಸರ್. ಅಭಿವೃದ್ಧಿ ತುಂಬ ಆಗೋದಿದೆ. ಏನು ಇದರಲ್ಲಿ 100ಕ್ಕೆ 1 ರೂಪಾಯಿ ಭಾಗನೂ ಏನು ಅಂತ ಅಭಿವೃದ್ಧಿ ಕಾಣ್ತಾ ಇಲ್ಲ. ನಾವು 10ಕ್ಕೆ 10% ಕೊಡೋಕ್ಕಾಗಲ್ಲ ಅವ್ರಿಗೆ ಮಾರ್ಕ್ಸು. ಅಭಿವೃದ್ಧಿ ಶೂನ್ಯ ಸರ್. ಸರ್ಕಾರದಲ್ಲಿ ಅನುದಾನನೇ ಇಲ್ವಲ್ಲ. ಇವೆಲ್ಲ ಮಾಡ್ಕೊಂಡು ಬಸ್ಗೆ ಇವಕ್ಕೆ ಅಂತ ಮಾಡ್ಕೊಂಡು ಯಾವ ಅನುದಾನನೂ ಮಾಡಿದಲ್ಲ, ಏನೂ ಮಾಡಿದಲ್ಲ. ಚಿನಕರಳ್ಳಿ ಗ್ರಾಮದಲ್ಲಿ ಒಂದಷ್ಟು ಆಟೋ ಚಾಲಕರಿದ್ದಾರೆ. ನೇರವಾಗಿ ಅವ್ರನ್ನ ಮಾತನಾಡಿಸ್ತೀನಿ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ. ಅಭಿವೃದ್ಧಿ ಕೆಲಸ ಯಾವುದೂ ಇಲ್ಲ ಸರ್. ಎಲ್ಲ ಗ್ಯಾರಂಟಿ ಹಾಕೋಬಿಟ್ಟು ಯಾವ ರಸ್ತೆಗಳಾಗ್ತಾ ಇಲ್ಲ, ಯಾವುದೋ ಅಭಿವೃದ್ಧಿ ಕೆಲಸಗಳಿಲ್ಲ. ಕಷ್ಟ ಅಂದರೆ ಸ್ಪಂದಿಸ್ತಾರ, ಸಿಗ್ತಾರ ಜನಗಳ ಕೈಗೆ? ಕಡಿಮೆ ಸರ್, ಸಿಗೋದು. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯವರ ಹುಟ್ಟೂರು ಕ್ಯಾತನಹಳ್ಳಿಯಲ್ಲಿದ್ದೇನೆ. ಇಲ್ಲಿ ಜನರು ಅವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ. ಅಲ್ಲ, ಏನು ಯಾವುದೇ ಕೇಳೋದು ಇಲ್ಲ. ಅವ್ರ ಗುಣ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರು ಆ ಥರ ಹೇಳ್ತಾರೆ. ಅವ್ರ ಗುಣ ಅಳಿಬೇಕು, ಅಳ್ತಿದ್ದೀವಿ ನಾವು. ಅದೆಲ್ಲ ಕುಂತುತ್ತವೆ ಅಳ್ತಿದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಆ MLA ಆಗಿರೋದು ನಮ್ಮ ಪುಣ್ಯ, ನಮ್ಮ ಭಾಗ್ಯಶಾಲಿ. ಅವ್ರಿಗೆ ಅಕಸ್ಮಾತ್ ಈಗ ನಮಗೆ ಪ್ರಿಯವಾದಂಥ ದರ್ಶನ್ ಪುಟ್ಟಣ್ಣಯವರು ಶಾಸಕರಾಗವ್ರೆ. ಈಗ ನಮ್ಗೆ ಆಗದೆ ಇರೋರು ಅವ್ರಿಗೆ ಏನಾರು ಒಂದು ಇಲ್ಲದೆ ಇರೋದು ಅಪವಾದ ಹೊರಿಸ್ತಾರೆ. ಅವೆಲ್ಲ ಸುಳ್ಳು. ಈ ದರ್ಶನ್ ಪುಟ್ಟಣ್ಣಯವರು ನಮ್ಮ ಮನೆಗೆ ಒಂಥರ ದೇವ್ರು ಇದ್ದಂಗೆ. ಅವ್ರ ತಂದೆ ಏನಿದೆ ತಂದೆ ಮೀರಿ ಮಾಡ್ತಾರೆ. ಸರ್, ಇರೋದ್ರಲ್ಲಿ ಅನುದಾನ ಸರ್ಕಾರದ ಲೆವೆಲಲ್ಲಿ ಯಾವುದು ಅವ್ರಿಗೆ ತುಂಬ ಬರ್ತಾ ಇಲ್ಲ. ಅದರಿಂದ ಅನುದಾನ ಇಲ್ಲದೆ ಇರೋ ದಿವಸದಿಂದ ಅವ್ರ ಶಕ್ತಿ ಮೀರಿ ಅವ್ರು ಏನೆಲ್ಲ ಮಾಡಬೇಕು ಅನ್ನೋದು ಈ ಗ್ರಾಮಕ್ಕೆ ಒಳ್ಳೇದು ಮಾಡ್ತಾವ್ರೆ. ಅನುದಾನ ಇಲ್ಲದೆ ಇರೋ ದಿವಸದಿಂದ ಅವ್ರು ಏನೂ ಮಾಡೋಕ್ಕೆ ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೆ ತುಂಬ ವಿಳಂಬ ಆಗ್ತಾಯಿದೆ. ಸರ್, ನಮ್ಮ ಒಂದು ಈಗ ನಾವು 10 ವರ್ಷದಿಂದ ನೋಡಿರೋ ದಿವಸದಿಂದ ಅವ್ರಿಗೆ 10 ಕತ್ತೆ ಸರ್. 10 ಕತ್ತೆ ಕೊಡ್ತೀವಿ. 10ಕ್ಕೆ 9 ಅಂಗಗಳನ್ನ ಕೊಡ್ತೀವಿ ಸರ್. ಸದ್ಯ ನಾನು ಪಾಂಡವಪುರ ಪಟ್ಟಣದ ತಾಲೂಕು ಕಚೇರಿಯ ಎದುರುಗಡೆ ಇದ್ದೇನೆ. ಬಹಳಷ್ಟು ಜನರಿದ್ದಾರೆ, ಬೇರೆ ಬೇರೆ ಗ್ರಾಮಗಳಿಂದ ಬಂದಿದ್ದಾರೆ. ಕ್ಷೇತ್ರದಲ್ಲಿ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳಾಗ್ತಿದೆ ಅಂತ ಕೇಳ್ತೀನಿ. ಪಾಂಡವಪುರ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ಕೆಲಸ ಕಾರ್ಯಗಳಾಗ್ತಾ ಇದೆಯಾ? ಶಾಸಕರು ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದಾರೆ ಸರ್. ಇವಾಗ ಅವ್ರವೆ ಏನಿದಕ್ಕೆ ಅವ್ರಿಗೆ ಫಂಡ್ ಸಿಗ್ತಾ ಇಲ್ಲ, ಸರ್ಕಾರದಿಂದ ಫಂಡ್ ಸಿಗ್ತಾ ಇಲ್ಲ. ಹಾಗಾಗಿ ಫಂಡ್ ಇಲ್ಲಿರೋ ದೃಷ್ಟಿಯಿಂದ ಕೆಲವು ಕೆಲಸಗಳು ಕುಂಠಿತ ಆಗಿವೆ. ಖಂಡಿತ ಅವ್ರು ಫಂಡ್ ಕೊಟ್ಟರೆ ಖಂಡಿತ ಕೆಲಸ ಮಾಡೇ ಮಾಡ್ತಾರೆ. ಅಯ್ಯೋ ಸರ್, ನಮ್ಗೇನು ಕೆಲಸ ಮಾಡಿಕೊಡ್ತಾ ಇಲ್ಲ. ನಾವು ಎಷ್ಟು ವರ್ಷ ಸುತ್ತ ನಮ್ದು ಇನ್ನೊಬ್ರಿಗೆ ಮಾಡ್ಕೊಡೋಕೆ ಮಾತ್ರ ಆಯ್ತದ. ಇವ್ರಿಗೆ ಮಾಡ್ಕೊಟ್ಬಿಟ್ರೆ ಆಗೋಗೋದು ಅಲ್ಲಿಲೇಸನ್ನು ಅಂತ ಹೇಳ್ತಾರೆ. ನಮಗೆ ಮಾಡ್ಕೊಡ್ಲಿ ಬಿಡಿ. ಈಗ ನಮ್ಮದೇ ಈಗ ಇಲ್ಲೇ ಹೋಗಪ್ಪ, ಈಗ ನಿಮ್ಮದು ದಾನಪತ್ರ ಇದೆ ಅಲ್ವಾ, ಅದ್ರ ಪ್ರಕಾರ ಹೋಗಿ ಕೋರ್ಟ್ಗೆ ಹೋಗಿ ಮಾಹಿತಿ ತಗೋಬ ಅಂತ ಅದನ್ನು ಮಾಹಿತಿ ಕೊಡೋದಿಲ್ಲ ಇವರು. ಎಲ್ಲಿ ಗಂಟೆ ಸೈಮ ನಾವು ಬಡವರು ಅಧಿಕಾರಿಗಳು ಸತಾಯಿಸ್ತಾ ಇದ್ದಾರೆ. ಅಧಿಕಾರಿಗಳ್ತವೆ ಈಗ ತಡಕಂದಿರೋದು. ನೀವೇನಕ್ಕೆ ಬಂದಿದ್ರಿ ಇಲ್ಲಿ? ಏನು ಕೆಲಸ ಕಾರ್ಯಗಳಾಗ್ತದೆ ತಾಲೂಕು ಕಚೇರಿಗಳಲ್ಲಿ? ನಮಗೆ ಇಲ್ಲಿ ತಹಸೀಲ್ದಾರು ಸರಿ ಇಲ್ಲ. ನಮಗೆ
ಆಯಿತಾ ಎ ಸಿಗಳು ಸರಿ ಇಲ್ಲ, ನಮ್ಗೆ ಅನ್ಯಾಯ ಆಯ್ತೈತೆ, ನಮಗೆ ಭಾರಿ ಮೋಸ ಮಾಡ್ತಾವ್ರೆ. ಇಷ್ಟು ನಮಗೆ ಪಾಂಡವಪುರದ ತಾಲೂಕು ಕಚೇರಿಯ ಮುಂಭಾಗ ಜನರು ಹೇಳ್ತಾ ಇರೋದು ಅಂದರೆ ಭಾಳಷ್ಟು ಸಮಸ್ಯೆಗಳ ಕೇಳ್ಕೊಂಡು ಬರ್ತಾ ಇದ್ದೀವಿ, ಆದರೆ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಶಾಸಕರು ಕೂಡ ಅದಕ್ಕೆ ಸ್ಪಂದಿಸ್ತಾರೆ ಎಂಬ ಮಾತುಗಳನ್ನ ಹೇಳ್ತಾ ಇರ್ಬೋದು. ಪಾಂಡವಪುರದ ಪೈಲಟ್ ಸರ್ಕಲ್ನಲ್ಲಿದ್ದೇನೆ. ಒಂದಷ್ಟು ಜನರಿದ್ದಾರೆ, ಎಲ್ಲರನ್ನೂ ಕೂಡ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಶಾಸಕರಾಗಿ ಈಗ ದರ್ಶನ್ ಪುಟ್ಟಣ್ಣ 2 ವರ್ಷ ಪೂರೈಸ್ತಾ ಇದ್ದಾರೆ. ಏನಿಲ್ಲ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದೆಯಾ? ಆಯ್ತಾ ಇದೆ ಸರ್, ಖಂಡಿತ ಆಯ್ತಾ ಇದೆ. ನಮಗೊಂದು ಸ್ಕೂಟ್ರ್ ಫ್ರೀ ಕೊಡಿಸಿದ್ದಾರೆ, ₹1 ದುಡ್ಡು ತಗೊಂಡಿಲ್ಲ, ಎಲ್ಲ ಅವ್ರ ಕೈಯಿಂದನೇ ಹಾಕಿ ನಮಗೆ ಫ್ರೀಯಾಗಿ ಗಾಡಿ ಕೊಟ್ಟಿದ್ದಾರೆ. ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಸರ್. ಈಗ ಸಮಸ್ಯೆ ಅಂತ ಅಂದಾಗ ಸ್ಪಂದಿಸ್ತಾರ, ಕೇಳ್ತಾರ, ಸಹಾಯ ಮಾಡ್ತಾರೆ? ಸ್ಪಂದಿಸ್ತಾರೆ, ಸಹಾಯನೂ ಮಾಡ್ತಾರೆ ಸರ್. ನಮ್ಮ ಕಾಲು ತೆಗೆದಾಗ ದುಡ್ಡು ಕೊಡೋಕೆ ಬಂದರೂ ನಾವೇ ಈಸ್ಕೊಳ್ಳಿಲ್ಲ. ಅದೊಂದು ಒಳ್ಳೆ ಕೆಲಸ ಮಾಡೋದು ನಮ್ಗೆ ಅದೇ ಖುಷಿ. ಅವ್ರು ಕೊಡೋದು ಬೇಡ, ಕೊಡ್ತೀನಿ ಅಂತ ಬಂದಿದ್ರು ನಾವೇ ಬೇಡ ಅಂತೀವಿ. ಒಳ್ಳೆ ಸರ್ ಏನೇನು ಆಗ್ತಾ ಇದೆ, ಇನ್ನೇನಾರ ರೋಡ್ ಕೆಲಸಗಳು ಆಯ್ತಾ ಇದೆ, ಎಲ್ಲ ಕಡೆ ಕೆಲಸಗಳು ನಡೀತಾ ಇದೆ ಸರ್. ಶಾಸಕರಿಂದ ಯಾವುದೇ ಮೂಲ ಸೌಕರ್ಯ ಒದಗಿಸ್ತಾ ಇಲ್ಲ. ಶಾಸಕರು ಯಾಕೆ ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಅಂದರೆ ಸರ್ಕಾರದಿಂದ ಅನುದಾನ ಸಿಗ್ತಾರ ಅಂದರೆ ಈ ಸರ್ಕಾರನೇ ಸರಿ ಇಲ್ಲ ಅಂತ ನಮ್ಮ ಲೆಕ್ಕ. ಈಗ ಸರ್ಕಾರ ಮಾಡ್ತಲ್ಲ, ಈಗ ಇವೇನೇನು ಗ್ಯಾರಂಟಿಗಳು ಮಾಡ್ತಲ್ಲ, ಅದರಿಂದ ಅಭಿವೃದ್ಧಿ ಕಾರ್ಯ ಏನು ನಡೀತಾ ಇಲ್ಲ. ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನಿಮ್ಮ ಶಾಸಕರಿಗೆ? ನಾವು 5 ಕೊಡಲ್ಲ. ಏನು ಅಭಿವೃದ್ಧಿ ಮಾಡ್ತಾ ಇಲ್ಲ. ಅವ್ರಿಗೆ ಯಾರಿಗೆ ಬೇಕೋ ಅವರಿಗೆ ಅಭಿವೃದ್ಧಿ ಮಾಡ್ತಾವ್ರೆ ಹೊರತು ಜನಸಾಮಾನ್ಯರಿಗೆ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ. ಗ್ಯಾರಂಟಿ ಎಲ್ಲ ಬರ್ತಾ ಇದೆ, ಅನುಕೂಲ ಆಗ್ತಾ ಇದೆ ಮಹಿಳೆ ಸರ್. ಇದರಿಂದ ಅಭಿವೃದ್ಧಿ ಏನೂ ಆಗ್ತಿಲ್ಲ, ಮತ್ತು ಅದರಿಂದ ಉಪಯೋಗನೂ ಏನೂ ಆಗ್ತಿಲ್ಲ. ಅದ್ರ ಬದಲು ಬೇರೆ ರೀತಿ ಉಪಯೋಗ ಆಗೋ ಥರ ಮಾಡ್ಬೋದಿತ್ತು. ಈಗ ಅದ್ರ ಬದಲು ಬೇರೆ ಎಲ್ಲದಕ್ಕೂ ಟ್ಯಾಕ್ಸ್ ಆಗ್ತಾ ಇದ್ದಾರೆ, ಅದರಿಂದ ಜನರಿಗೆ ಹೆಚ್ಚು ಹೊರೆ ಆಗ್ತಿದೆ. ಗ್ಯಾರಂಟಿ ಬಿಟ್ಟು ಮೇಡಮ್ ಯಾವ್ಯಾವ ಗ್ಯಾರಂಟಿಗಳನ್ನ ತೆಗೆದಾಕ್ಬೇಕು ನಿಮ್ಮ ಮಹಿಳೆಯಾಗಿ ಹೇಳೋದಾದ್ರೆ ಯಾವ್ದು? ಸರ್, ಈಗ ಮಹಿಳೆಯರಿಗೆ 2,000 ಕೊಡ್ತಾ ಇದ್ದಾರೆ, ಮತ್ತು ಬಸ್ ಫ್ರೀ ಇದೆ. ಅದನ್ನು ಜೆಂಟ್ಸ್ ಮೇಲೆ ಹೊರೆ ಹಾಕಿದ್ದಾರೆ. ಅದನ್ನು ತೆಗ್ದಾಕ ಈಗ ಅದನ್ನೇ ಕಡಿಮೆ ಮಾಡಲಿ, ಜನಸಾಮಾನ್ಯರಿಗೆ ಎಲ್ರಿಗೂ ಇದಾಗುತ್ತೆ, ಸಹಾಯ ಆಗುತ್ತೆ. ಸ್ಥಳೀಯ ಶಾಸಕರು ಮೇಡಮ್ ಸ್ಪಂದಿಸ್ತಾರ ನಿಮ್ಮೂರಿಗೆ ಬರುವಂಥದ್ದು ಸಮಸ್ಯೆ ಕೇಳುವಂಥದ್ದು? ಸರ್, ಒಂದಿನೂ ಅವ್ರು ಸ್ಪಂದಿಸಿಲ್ಲ, ಬಂದೂ ಇಲ್ಲ, ಆಗ್ತಾ ಇಲ್ಲ ಸರ್. ಅವರು ಫಾರಿನ್ ಟೂರ್ ಮಾಡ್ತಾ ಇದ್ದಾರೆ ಅಷ್ಟೇ, ಜನಗಳ ಕೈ ಸಿಗ್ತಾ ಇಲ್ಲ. ಇಲ್ಲ ಸರ್. ಈಗ 10ಕ್ಕೆ ದರ್ಶನ್ ಪುಟ್ಟಣ್ಣ ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀವಿ? 1, 2 ಅಷ್ಟೇ. ಪುಕ್ಷಟದ ಏನು ಬೇಕಾಗಿಲ್ಲ. ಈಗ ದರ್ಶನ್ ಪುಟ್ಟಣ್ಣ ಅವರು ಕೆಲಸ ಮಾಡ್ತಾ ಇದಾರೆ, ಕೆಲಸ ಮಾಡ್ತಾರೆ, ಬಂದ್ರೆ ತಾನೇ ಮಾಡೋದು. ಬರ್ತಾರೆ ಊರೂರಿಗೆ ನೋಡ್ತಾರೆ, ಮಾಡ್ತಾರೆ. ಅದನ್ನ ಬಿಟ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ನಾನು ಕೊಟ್ಟಿರ್ತಾನೆ ನಮ್ಮ ಮಕ್ಕಳು ಮಾಡೋದು, ಹಂಗಾಗ್ಬಿಟ್ಟಿದೆ ಈಗ. ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ, ಆದರೆ ಈ ಸರ್ಕಾರ ಲೇಜಿತನ ಜಾಸ್ತಿ, ನಿಧಾನಗತಿ, ಫಾಸ್ಟ್ನೆಸ್ ಇಲ್ಲ. ಒಂದು ಯಾವುದೋ ಒಂದು ಈಗ ನೋಡಿ, ಈಗ ಯಾವುದೋ ಪೈಪ್ಲೈನ್ ಮಾಡಿದ್ರು, ಮಾಡ್ಬಿಟ್ಟು ಮಣ್ಣು ಮುಚ್ಬಿಟ್ಟು ಹೋದ್ರು, ಅದಕ್ಕೆ ಏನಾರ ಬೇರೆ ವ್ಯವಸ್ಥೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ರೋಡ್ಗಳಲ್ಲಿ ಗಾಡಿಗಳು ನಿಲ್ಸೋಕ್ಕೆ ಹಿಂಸೆ, ಆಮೇಲೆ ಧೂಳು, ಈ ಧೂಳೊಳಗೆ ನಾವು ಒದ್ದಾಡ್ತಾ ಇದ್ದೀವಿ. ಶಾಸಕರು ದರ್ಶನ್ ಪುಟ್ಟಣ್ಣ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ. ಅವ್ರ ಕೈಲಾದಷ್ಟು ಸಾಧ್ಯವಾದಷ್ಟು ಅವರು ಮಾಡ್ತಾ ಇದ್ದಾರೆ ಜನಗಳಿಗೆ, ಏನು ತೊಂದರೆ ಏನಿಲ್ಲ. ಜನಗಳಿಗೆ ಸ್ಪಂದಿಸೋದಕ್ಕೇನು ಅವರೇನು ಹಿಂದೇಟು ಹಾಕಿಲ್ಲ ಯಾವತ್ತೂ. ಎಲ್ಲ ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ ಫಂಕ್ಷನ್ಗಳಿಗಾಗಲಿ ಅಪ್ರೋಚ್ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಅನುದಾನ ಜಾಸ್ತಿ ಬರಬೇಕು. ಮತ್ತು ಈ ಅಭಿವೃದ್ಧಿ ಆಗಿದ್ರೆ ಇನ್ನೂ ಕೆಲವು ಕಡೆ ಮೂಲ ಸೌಕರ್ಯಗಳೇ ಇಲ್ಲ. ಅಂಗಡಿ ಇಲ್ಲಿ ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಕಡಿಮೆ ಇದೆ. ಕಡಿಮೆ ಇರೋದ್ರಿಂದ ಸ್ವಲ್ಪ ನೀಟಾಗಿ ಅವರು ಇಲ್ಲೇ ಇದ್ದು ಜನರ ಸಮಸ್ಯೆಗಳ ಕುರಿತು ಮಾತಾಡಬೇಕು ಅಂತ ಕೇಳ್ತಾರೆ. 10ಕ್ಕೆ 8 ಕೊಡ್ತೀನಿ ಸರ್. ಪಾಂಡವಪುರ ಪಟ್ಟಣದ ಪುರಸಭೆ ಮುಂಭಾಗ ಇದ್ದೇನೆ, ಸಂತೆಯಲ್ಲಿದ್ದೇನೆ. ಒಂದಷ್ಟು ಜನರು ಬಂದಿದ್ದಾರೆ, ಮಾತನಾಡ್ತೀನಿ. ಸರ್, ಅಭಿವೃದ್ಧಿ ಕಾರ್ಯಗಳು ಏನು ಅಷ್ಟು ಆಗಿಲ್ಲ ಸರ್. ಸ್ಪಂದಿಸ್ತಾರೆ ಕಷ್ಟ ಅಂದರೆ ಶಾಸಕರು? ಶಾಸಕರು ಸ್ಪಂದಿಸ್ತಾರೆ ಸರ್. ಕೆಲಸಗಳು ಆಗ್ತಾ ಇಲ್ಲ, ಗ್ಯಾರಂಟಿ ಯೋಜನೆಯಿಂದ ಇವು ಆಗ್ತಾ ಇಲ್ಲ, ಆದರೆ ಸ್ಪಂದಿಸ್ತಾರೆ ಅವರು ಒಳ್ಳೆಯವರು. ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಏನಂತ ಹೇಳೋದು, ಸರ್ಕಾರದಿಂದ ಇದು ಬರ್ತಾ ಇಲ್ಲ, ಸೌಲಭ್ಯ ಸಿಗ್ತಾ ಇಲ್ವೋ, ಏನು ಅನುದಾನಗಳು ಬರ್ತಾ ಇಲ್ವೇನೋ, ಅದರಿಂದ ಅವ್ರಿಗೂ ಮಾಡೋಕ್ಕೆ ಆಗ್ತಾ ಇಲ್ಲ ಅನಿಸುತ್ತೆ ಸರ್. ಯಾವ ಕೆಲಸನೂ ಆಗ್ತಾ ಇಲ್ಲ, ಯಾವುದೂ ಇಲ್ಲ ಸರ್. ಈ ಕ್ಷೇತ್ರದಲ್ಲಿ ಈ MLA ಬಂದು ಏನೂ 3 ಕಾಸು ಪೈಸಾ ಇಲ್ಲ, ಮಾಡಿಲ್ಲ. ಬರೀ ವೇಸ್ಟ್. ಅವರು MLA ಬಂದಿದ್ದು ಏನಿಗೂ ಪ್ರಯೋಜನ ಇಲ್ಲ. ಮಾಡ್ತಾ ಇದ್ದಾರೆ, ಅವ್ರು ಎಷ್ಟು ಅವರು ಪ್ರಯತ್ನ ಪಟ್ಟು ಮಾಡ್ತಾವ್ರೆ. ಸುಮ್ಮನೆ ಈಗ ಅನುದಾನಕ್ಕೋಸ್ಕರ ಈ ಭಾಗ್ಯಗಳು ಕೊಟ್ಟು ಸರ್ಕಾರದ ದುಡ್ಡಿನ ಬರೀ ನಮ್ಮದು ಕ್ಷೇತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಿನಿಸ್ಟ್ರಿ ಇರೋ ಕ್ಷೇತ್ರದಲ್ಲಿ ಕೆಲಸ ಆಯ್ತಲ್ಲ. ಆದರೂ ನಮ್ಮ ಇಂಥ ಶಾಸಕರು ಇಡೀ ರಾಜ್ಯದಲ್ಲಿ ಸರ್ ನಂಬರ್ ಇವರೇ. ಅಂಕನೇ ಜಾಸ್ತಿ ಕೊಡ್ತೀವಿ. ಯಾಕೆ ಕೊಡ್ತೀವಿ ಅಂದರೆ
ಅವರು ಅವರ ವೈಯಕ್ತಿಕ ಆಗ್ಬೋದು ಅಥವಾ ಯಾವುದೇ ವಿಚಾರ ಆಗ್ಬೋದು ಸರ್, ಇಡೀ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಶಾಸಕರ ಕೆಲಸ ಮಾಡ್ತಾವ್ರೆ. ಇಂಥ ಶಾಸಕರು ಇಡೀ ರಾಜ್ಯಕ್ಕೆ ಸಿಗೋದು ಕಷ್ಟ. ನಾವೆಲ್ಲ ಪುಣ್ಯ ಮಾಡಿದ್ದು. ಇದಿಷ್ಟು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಮತದಾರರ ಮನದಾಳದ ಮಾತಾಗಿರುವಂಥದ್ದು. ಶಾಸಕ ದರ್ಶನ್ ಪುಟ್ಟಣಿ ಅವರಿಗೆ ಅಭಿವೃದ್ಧಿ ಕಾರ್ಯ ಮಾಡುವಂಥ ಆಸಕ್ತಿ, ಜನರ ಕಷ್ಟಗಳಿಗೆ ಸ್ಪಂದಿಸುವಂಥ ಆಸಕ್ತಿ ಎಲ್ಲವೂ ಕೂಡ ಇದೆ. ಆದರೆ ಶಾಸಕರ ಆಸಕ್ತಿಗೆ ಅನುಗುಣವಾಗಿ ಸರ್ಕಾರ ಅನುದಾನವನ್ನು ಕೊಡ್ತಾ ಇಲ್ಲ ಎಂಬುದು ಬಹುತೇಕ ಜನರ ಅಭಿಪ್ರಾಯ ಆಗಿರುವಂಥದ್ದು. ಅಲ್ಲದೆ ಇನ್ನೂ ಕೂಡ ಮೂಲಭೂತ ಸೌಕರ್ಯವನ್ನು ಒದಗಿಸುವಲ್ಲಿ ಶಾಸಕರು ವಿಫಲರಾಗಿದ್ದಾರೆ ಅಂತ ಬಹುತೇಕ ಮಂದಿಯೂ ಕೂಡ ಹೇಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇನ್ನೂ ಕೂಡ 3 ವರ್ಷಗಳ ಅವಧಿ ದರ್ಶನ್ ಪುಟ್ಟಣಿ ಅವರಿಗಿದೆ. ಆ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಾದರೂ ಕ್ಷೇತ್ರದ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.